ಬೀದರ್ ನಗರದಲ್ಲಿ ಆಯೋಜಿಸಲಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ದಿನಕರ್ ರಾವ್ ಮೊರೆ ಅವರು ಹಲವಾರು ವರ್ಷಗಳಿಂದ ನಾನು ಮರಾಠ ಸಮಾಜಕ್ಕೆ ನ್ಯಾಯ ಒದಗಿಸಲು ಲೋಕಸಭೆಯ ಟಿಕೆಟ್ ನೀಡುವಂತೆ ಕೇಳಿದ್ದೆ. ಆದರೆ ಬಿಜೆಪಿ ಪಕ್ಷದ ಮುಖಂಡರು ಆಶ್ವಾಸನೆ ನೀಡುತ್ತಾ ಬಂದರೆ ವಿನಃ ನಮ್ಮ ಸಮಾಜದ ಜನರಿಗೆ ಇಲ್ಲಿಯವರೆಗೂ ಟಿಕೆಟ್ ನೀಡಿಲ್ಲ. ಆದ್ದರಿಂದ ನಮ್ಮ ಸಮಾಜದ ಜನರ ಒತ್ತಾಯದ ಮೇರೆಗೆ ನಾನು ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ನಿರ್ಧಾರ ಮಾಡಿದ್ದು. ನನ್ನ ಈ ನಿರ್ಧಾರಕ್ಕೆ ಕ್ಷೇತ್ರದ ಎಲ್ಲ ಸಮಾಜದ ಮುಖಂಡರ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಎಂದರು. ಅಲ್ಲದೆ ಬಿಜೆಪಿ ಪಕ್ಷದ ಸ್ಥಳೀಯ ಮುಖಂಡರ ವಿರೋಧವಿದ್ದರೂ ಕೂಡ ಬಿಜೆಪಿಯವರು ಭಗವತ್ ಖೋಬಾ ಅವರ ನೀಡಿದ್ದರಿಂದ ಅಸಮಾಧಾನಗೊಂಡಿರುವ ನಾಯಕರುಗಳು ಕೂಡ ನನ್ನ ಬೆಂಬಲಕ್ಕೆ ವ್ಯಕ್ತಪಡಿಸಿದ್ದಾರೆ ಎಂದರು. ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಈ ಪಾರ್ಲಿಮೆಂಟರಿ ಎಲೆಕ್ಷನ್ನಲ್ಲಿ ಮರಾಠ ಸಮಾಜದಿಂದ ಕ್ಯಾಂಡಿಡೇಟ್ ಹಾಕ್ತಾರಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ ಇತ್ತು. ನಾವು ನಿಮಗೆ ಒಂದು ಟೈಮ್ ಕೊಟ್ಟಿದ್ದೇವೆ, ನಾವು ಇಷ್ಟು ದಿವಸ ಮೀಟಿಂಗ್ ಮಾಡ್ತೇವೆ, ಆಮೇಲೆ ನಮ್ಮ ಕ್ಯಾಂಡಿಡೇಟನ್ನು ಜಾಹೀರು ಮಾಡ್ತೇವೆ ಅಂತ. ಮೆಜಾರಿಟಿ ಆಫ್ ದಿ ಮರಾಠ ಪೀಪಲ್ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ 6 ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 8 ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಒಮ್ಮತದಿಂದ ಡಾಕ್ಟರ್ ದಿನಕರ್ ರಾವ್ ಸನ್ ಆಫ್ ಮಾಧವರಾವ್ ಮೊರೆ ಅವರಿಗೆ ಯುನಾನಿಮಸ್ ಆಗಿ ನಾವು ಒಂದು ಕ್ಯಾಂಡಿಡೇಟ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಪಾರ್ಲಿಮೆಂಟ್ಗೆ ಡಿಕ್ಲೇರ್ ಮಾಡಿದ್ದೇವೆ. ಅದಕ್ಕೆ ತಮ್ಮ ಈ ಪತ್ರಿಕಾ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೀನಿ. ಡಾಕ್ಟರ್ ಮೊರೆ ಅವರು 40 ವರ್ಷದಿಂದ ಥರ್ಡ್ ಬಿಯಿಂದ 2A ಆ ಸಕಲ್ ಮರಾಠ ಟೈಟಲ್ ಅನ್ನು ಅದಕ್ಕೆ ನಾವು ಯೂಸ್ ಮಾಡಿದ್ದೇವೆ. ಈಗ ಬೀದರ್ ಸ್ವಾಭಿಮಾನಿ ಅಘಾಡಿ ಅಂತ ನಾವು ಒಂದು, ಅಥವಾ ಬೀದರ್ ಸ್ವಾಭಿಮಾನಿ ಅದು ಕನ್ನಡದಲ್ಲಿ ಒಕ್ಕೂಟ ಅಘಾಡಿ ಮತ್ತು ಹಿಂದಿ ಮತ್ತು ಮರಾಠಿ ಬಂದಿದೆ, ಅದಕ್ಕೆ ತಾವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಬಹುದು. ಆ ವತಿಯಿಂದ ನಾವು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಡಾಕ್ಟರ್ ದಿನಕರ್ ಮೊರೆ ಅವರಿಗೆ ನಾವು ಮಾಡಿದ್ದೇವೆ. ಬರೇ ನಾವು ಕ್ಯಾಂಡಿಡೇಟ್ ಕೊಡಬೇಕಾದರೆ ಮರಾಠ ಜನಾಂಗದವರು ಒಬ್ಬರು ಯಾರು ಆಗ್ಬೇಕಲ್ಲ, ಬಹುಸಂಖ್ಯೆಗೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ನಾವು ಕೊಟ್ಟಿದ್ದೇವೆ. ಅವ್ರ ಜೊತೆ ಇರ್ತಕ್ಕಂಥ ನಾವು ನಿನ್ನೆಯಿಂದ ಗೊತ್ತೇನು ಎಲ್ಲ ಫೋನ್ ಕಾಲು ಸಪೋರ್ಟು ಎಲ್ಲ ಬಹುಜನ್ ವಿಚಾರಧಾರದವರು, ಎಲ್ಲ ಸಮಾಜದವರು ನಮಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ತಾವು ಕ್ಯಾಂಡಿಡೇಟ್ ಹಾಕಿದಿರಿ, ನಮಗೊಂದು ನಿಮ್ಮ ಈ ಕ್ಯಾಂಡಿಡೇಟ್ಗೆ ನಮ್ಮೆಲ್ಲ ಸಪೋರ್ಟ್ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆಲ್ ಕಾಸ್ಟ್ ಆ್ಯಂಡ್ ಕಮ್ಯುನಿಟೀಸ್, ಈ ಕಾಸ್ಟ್ ಅಂತ ಎಂಬುದಿಲ್ಲ, ಎಲ್ಲರೂ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ತಮ್ಮೆಲ್ಲರ ಸಪೋರ್ಟ್ ನಮಗಿರಬೇಕು. ಬರ್ತಕ್ಕಂಥ ದಿವಸದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಇದ್ದಾವ, ಜನರಿಗೆ ನಾವೊಂದು ಆಪ್ಷನ್ ಕೊಟ್ಟಿದ್ದೇವೆ. ನನ್ನ ಅನುಭವ ಪ್ರಕಾರ, ನಾ ಕೇಳಿದ ಪ್ರಕಾರ, ಯಾರೋ ಬಿಜೆಪಿ ಮತ್ತು ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಇಬ್ಬರಿಗೂ ಅಷ್ಟು ಹೇಳ್ತಕ್ಕಂಥದ್ದು ಒಂದು ಲೋಕಪ್ರಿಯತೆ ಅಥವಾ ಅಂದರೆ ಅವ್ರ ಬಗ್ಗೆ ಇರ್ತಕ್ಕಂಥ ರೆಸ್ಪೆಕ್ಟ್ ಆಗಲಿ ಅಷ್ಟು ಕಾಣ್ತಾ ಇಲ್ಲ. ಜನರ ಬಳಿ ಒಂದು ಸೂಕ್ತ ಇರ್ತಕ್ಕಂಥ ಒಂದು ರೋಷ ಇದೆ. ಏನಪ್ಪ ಇದು, ಇಷ್ಟೆಲ್ಲ ಜನ ಅವರಿಗೆ ವಿರೋಧ ಮಾಡಿದ್ರು ಸಹ ಬಿಜೆಪಿದವರು ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಇಷ್ಟೆಲ್ಲ ಲಕ್ಷಾಂತರ ಕಾರ್ಯಕರ್ತ ಇದ್ದಾರೆ ಬೇರೆ ಬೇರೆ ಜನಾಂಗದಲ್ಲಿ. ನನ್ನ ವಿಚಾರ ಪ್ರವಾಹ ಜೊತೆಗೆ ಯಾರ್ಯಾರು ಇದ್ದಾರೆ ಅಂತ ಎಲ್ಲ ಲೋಕಸಭೆನಲ್ಲಿ ಇದ್ದವರಿಗೆ ಜೊತೆಗೆ ತಕೊಂಡು ನಾನು ಗೆಲ್ಲಿಬೇಕು ಈ ಉದ್ದೇಶದಿಂದ
ಈ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ನಾನು ಡಾಕ್ಟರ್ ಆಗಿ ಚಿಕ್ಕ ಮಕ್ಕಳದ ತಜ್ಞ ಆಗಿ 40 ವರ್ಷ ಕೆಲಸ ಮಾಡಿದ್ದೀನಿ. ರಿಟೈರ್ಡ್ ಪ್ರೊಫೆಸರ್ ಇದ್ದೀನಿ. MD MBBS ಹುಡುಗರು ಕಲಿಸಿದ್ದೀನಿ. ನನ್ನ ಹುಟ್ಟಿದ ಊರು ಬಲ್ಕಿ. ನನ್ನ ತಂದೆಯವರು ಇಲ್ಲಿ MLA ಆಗಿ ಮೈಸೂರು ಅಸೆಂಬ್ಲಿನಲ್ಲಿ ಹೋಗಿದ್ದು 57 to 62. ನಮ್ಮ ಕಾಕ ಅವರು ತಾಲೂಕಾ ಬೋರ್ಡ್ ಅಧ್ಯಕ್ಷರು ಹತ್ತಿನಲ್ಲಿ. ಆಮೇಲೆ ನಾನು ಹುಟ್ಟಿದ ಊರಿಗೆ ನಾನು ತಿರುಗ ಬಂದಿದ್ದೀನಿ. ಲಾಸ್ಟ್ 17-18 ತಿಂಗಳಿಂದ ಈ ರಾಜನೀತಿನಲ್ಲಿ ನಾನು ಕೆಲಸ ಮಾಡಿ ನಾನು ಭಾರತೀಯ ಜನತಾ ಪಕ್ಷದ ಟಿಕೆಟ್ ಕೇಳಿದೆ ಅಸೆಂಬ್ಲಿಗೆ ಭಾಲ್ಕಿ ಮತದಾರ ಕ್ಷೇತ್ರದಿಂದ. ಕಡಿತನ ಕೊಡ್ತೀವಿ, ನಿಮ್ಮ ಸಮುದಾಯ